ಅನ್ನಭಾಗ್ಯದ ಅಕ್ಕಿ ಖಾಸಗಿಯವರಿಗೆ ಈ ಭಾಗ್ಯಗಳ ನೆರಳಲ್ಲೇ ಬದುಕುವಂತಹ ದುಸ್ಥಿತಿಯಿಂದ ದೇಶದ ಜನ ಹೊರಗಡೆ ಬರೋವರೆಗೂ ಅವರಷ್ಟಕ್ಕೆ ಬರುವ ಮ್ಯಾಜಿಕ್ ಅಲ್ಲ ಅದು. ಅದಕ್ಕೆ ಬೇಕಾದಂತಹ ನೀತಿ ನಿರೂಪಣೆಗಳು ಬೇಕಾಗ್ತವೆ ಅನ್ನೋದು ನಮ್ಗೆ ಗೊತ್ತಿದೆ. ಆದರೆ ಇವತ್ತಿನ ದಿನಪತ್ರಿಕೆಗಳಲ್ಲಿ ಬೋಲ್ಡ್ ಲೆಟರ್ಸ್ ಅಲ್ಲಿ ಬಂದಿರುವಂತಹ ಸುದ್ದಿ ಇದು ಅನ್ನಭಾಗ್ಯದ ಅಕ್ಕಿ ಖಾಸಗಿಯವರಿಗೆ. ನಾನು KS ವಿಮಲಾ, ಇದು ಜನಶಕ್ತಿ ಮೀಡಿಯಾ. ನಮ್ಮ ದೇಶ ನಮ್ಗೆ ಗೊತ್ತಿದೆ, ವಿಶ್ವ ಹಸಿವಿನ ಸೂಚ್ಯಂಕದ ಇತ್ತೀಚಿನ ವರದಿಯ ಪ್ರಕಾರ 127 ದೇಶಗಳಲ್ಲಿ ಭಾರತ 105ನೇ ದೇಶದಲ್ಲಿದೆ. ಮತ್ತೆ ಆ ಹಸಿವಿನ ಸೂಚ್ಯಂಕವನ್ನ ಮಾಡುವಾಗ ರಾಜ್ಯವಾರು ನಮಗೆ ವಿವರಗಳು ಸಿಕ್ಕೋದಿಲ್ಲ. ಆದ್ರೆ ಅದೇ ಸಂದರ್ಭದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ಬರುತ್ತೆ. ನಮ್ಮ ಕರ್ನಾಟಕದ ಭಾರತದ ರಾಜ್ಯಗಳಲ್ಲಿ 20ನೇ ಸ್ಥಾನದಲ್ಲಿದೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಆಯ್ತಲ್ಲ, 20ನೇ ಸ್ಥಾನ ಅಂದ್ರೆ ಎಲ್ಲಿದ್ದೀವಿ ಅಂತ. ಅಂದ್ರೆ ಒಂದು ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಅಭಿವೃದ್ಧಿಯ ಪಥದಲ್ಲಿ ಇರುವ, ಬೇರೆ ಬೇರೆ ಮಾನದಂಡಗಳಲ್ಲಿ ಸ್ವಲ್ಪ ಹೈ ಸ್ಕೇಲ್ ಅಲ್ಲೇ ಇರುವಂತಹ ರಾಜ್ಯ ಆಗಿಯೂ ಕೂಡ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟಿನ ಅಡಿಯಲ್ಲಿ ಕರ್ನಾಟಕ ರಾಜ್ಯ 20ನೇ ಸ್ಥಾನದಲ್ಲಿದೆ. ಅದಿರ್ಲಿ, ಅದ್ರ ಪಾಡಿಗಿರ್ಲಿ. ಆದ್ರೆ ಇವತ್ತು ಬಂದಿರುವಂತಹ ಈ ಅನ್ನಭಾಗ್ಯದ ಅಕ್ಕಿ ಖಾಸಗಿಯವರ ಪಾಲ ಆಗಿದೆ ಅಂತ ಅನ್ನೋದನ್ನ ನಾವು ನೋಡಿದಾಗ, ಮತ್ತು ಇದು ಸುಮ್ಮನೆ ಯಾರೋ ಕೊಟ್ಟಂತಹ ವರದಿಯಲ್ಲ, ಬದಲಿಗೆ ತನಗೆ ಬಂದ ದೂರುಗಳ ಆಧಾರದಲ್ಲಿ ಲೋಕಾಯುಕ್ತ ನಿನ್ನೆನೋ ಮೊನ್ನೆನೋ 2-3 ದಿವಸದ ಹಿಂದೆ ಸುಮಾರು 27 ಕಡೆ ಏಕಾಏಕಿ ದಾಳಿಯನ್ನ ಮಾಡಿದಾಗ ಸಿಕ್ಕಿರುವಂತಹ ಮಾಹಿತಿಗಳು. ಶಾಂತಿನಗರದಲ್ಲಿ 330 ಬ್ಯಾಗ್, ಪ್ರತಿಯೊಂದರಲ್ಲಿ 50 kg ಅಕ್ಕಿ ಇರೋದಕ್ಕೆ ಲೆಕ್ಕಪತ್ರ ಇಲ್ವಂತೆ. ಜೂನ್ 11ನೇ ತಾರೀಕು ಅವರಿಗೆ 600 ಬ್ಯಾಗ್ ಅಕ್ಕಿ ಸಪ್ಲೈ ಆಗಿತ್ತಂತೆ, ಆಹಾರ ಮತ್ತು ಅದು ಇಲಾಖೆಯಿಂದ ಬಂದಿತ್ತು. ದೆನ್ ಈ ಏಕಾಏಕಿ ದಿಢೀರಂತ ದಾಳಿ ಮಾಡಿದಾಗ ಬೊಮ್ಮನಹಳ್ಳಿಯಲ್ಲಿ ಮ್ಯಾನೇಜರು ಅನಧಿಕೃತವಾಗಿ ಗೈರು ಹಾಜರಾಗಿದ್ರಂತೆ. ಇದೆಲ್ಲ ಹೊಸ ಸುದ್ದಿಯೇ ಅಲ್ಲ ಅಂತ ಜನ ಹೇಳ್ಬೋದು. ಆದ್ರೆ ಅಧಿಕೃತ ದಾಖಲೆಗಳ ಪ್ರಶ್ನೆ ಬಂದಾಗ ಅವೆಲ್ಲವೂ ಕೂಡ ಮುಖ್ಯ ಆಗ್ತದೆ ಅಂತ ಅನ್ನೋದು. ಈಗ ನಾವು ನೋಡ್ತಾ ಹೋದ್ರೆ ಇಡಿಯಾಗಿ 27 ಕಡೆ ಏನು ಏಕಾಏಕಿ ದಾಳಿಯನ್ನ ಲೋಕಾಯುಕ್ತರು ಮಾಡಿದ್ದಾರೆ. ಅಲ್ಲಿ ಖಾಸಗಿ ವಾಹನಗಳನ್ನ ಸಾಗಾಣಿಕೆಗೆ ಬಳಕೆ ಮಾಡಿರೋ ಅಂಥದ್ದು, ಮತ್ತು ಆ ಲಾರಿಗಳಲ್ಲಿ ಸಾವಿರಾರು ಚೀಲಗಳು ಸರ್ಕಾರದ ಅಧಿಕೃತ ಮೊಹರನ್ನ, ಅಂದ್ರೆ ರೇಷನ್ ಸಪ್ಲೈ ಮಾಡುವಾಗ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟಿನ ಸೀಲ್ ಇರುತ್ತೆ, ಅದು ಪ್ರಿಂಟ್ ಆಗಿರುತ್ತೆ ಗೋಣಿ ಚೀಲದ ಮೇಲೆ, ಅದು ಇತ್ತು ಅಂತ ಹೇಳ್ತಾರೆ. ವಿಜಯನಗರ ಗೋಡೌನು ಯಶವಂತಪುರ ಯಾರ್ಡ್ ಅಲ್ಲಿ 120 ಕ್ವಿಂಟಾಲ್ ಅಕ್ಕಿ ಖಾಸಗಿ ವಾಹನದಲ್ಲಿ ಅಧಿಕೃತ ಬಿಲ್ಲು ರಸೀದಿ ಏನು ಇಲ್ಲದೆ ಇತ್ತು. ಇನ್ನೊಂದು ಕಡೆ 100 ಕ್ವಿಂಟಾಲ್ ಅಕ್ಕಿ ಇನ್ವಾಯ್ಸೇ ಇಲ್ಲದೆ ಸಾಗಾಣಿಕೆಯಾಗಿದ್ದು ಇದೆ. ದೆನ್ ಕೆಲವು ಖಾಸಗಿ ಗೋಡೌನ್ಗಳಲ್ಲಿ, ಅದೇನೋ ಅನ್ನಪೂರ್ಣೇಶ್ವರಿ ಲೇಔಟ್ ದಾಸನಪುರ ಹೋಬಳಿಯಲ್ಲಿ 6 ಟನ್ ಅಕ್ಕಿ, 5 ಟನ್ ರಾಗಿ, ಸುಮಾರು 35,000 ಸರ್ಕಾರದ ಅಧಿಕೃತ ಲೋಗೋ ಇರುವಂತಹ ಖಾಲಿ ಚೀಲಗಳು ಸಿಕ್ಕಿದಾವೆ ಅಂತ ಹೇಳ್ತಾರೆ. ಹಾಗೇನೆ HBR ಲೇಔಟ್ ಅಲ್ಲಿ 364 ಕ್ವಿಂಟಾಲು ಅಲ್ಲಿಗೆ ಬರುವುದಕ್ಕಿಂತ ಎಷ್ಟು ಅಲ್ಲಿಗೆ ಶೆಡ್ಯೂಲ್ ಆಗಿದೆಯೋ ಅದಕ್ಕಿಂತ ಹೆಚ್ಚುವರಿ ಅಕ್ಕಿ ಮೂಟೆಗಳು ಇದ್ವು ಅಂತ ಕೂಡ ಹೇಳ್ತಾರೆ. ದೆನ್ ಶಾಂತಿನಗರದಲ್ಲಿ ಆಲ್ರೆಡಿ ಹೇಳ್ದಂಗೆ 330 ಬ್ಯಾಗ್ 50 kg ಒಂದೊಂದರಲ್ಲಿ ಇರೋ ಅಂಥದ್ದಕ್ಕೆ ಲೆಕ್ಕಪತ್ರ ಇಲ್ಲ. ಅಲ್ಲಿಗೆ ಸಪ್ಲೈ ಆಗೋದು 600ರಲ್ಲಿ 330ಕ್ಕೆ ಲೆಕ್ಕಪತ್ರ ಇಲ್ಲ ಅಂದ್ರೆ ಲೆಕ್ಕಾಚಾರ ನಾವೇ ಹಾಕೋಬಹುದು. ಇದು ಇವತ್ತಿನ ಸಂದರ್ಭ. ಈ ಸುದ್ದಿ ಬಂದ ತಕ್ಷಣ ನಮಗೆ ಗಾಬರಿ ಆಗಿದ್ದು ಯಾಕೆ ಅಂತಂದ್ರೆ, ಈ ದೇಶದಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಒಂದು UPA ಸರ್ಕಾರ ಇರುವಾಗ ಬಂತು. ಯಾಕೆ? ಜನ ಹಸಿವಿನಿಂದ ನರಳಬಾರ್ದು. ಈ ದೇಶದಲ್ಲಿ ಸಾಕಷ್ಟು ಆಹಾರ ಧಾನ್ಯಗಳ ಉತ್ಪಾದನೆ ಆಗ್ತದೆ ಮತ್ತು ದಾಸ್ತಾನು ಕೂಡ ಇರುವಾಗ ಜನ ಹಸಿವಿನಿಂದ ಇರಬಾರ್ದು ಅಂತನ್ನುವ ಕಾರಣಕ್ಕಾಗಿ ಅಂತಹ ಒಂದು ಕಾನೂನನ್ನ ತಂತು. ಓವರ್ ದಿ ಪೀರಿಯಡ್ ಆ ಕಾನೂನನ್ನ ಜಾಳಾಗಿಸಿರೋದನ್ನ ನಾವು ನೋಡಿದ್ದೀವಿ. ಆದರೆ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರ ಬರುವಾಗ ಹಲವು ಗ್ಯಾರಂಟಿಗಳನ್ನ ಕೊಡ್ತಲ್ಲ, 5 ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ ಕೂಡ ಒಂದು ಗ್ಯಾರಂಟಿ. ಸೊ ಆ ಅನ್ನಭಾಗ್ಯ ಗ್ಯಾರಂಟಿ, ಅಂತ್ಯೋದಯ, BPL ಹೀಗೆಲ್ಲ ವಿವಿಧ ಕ್ಯಾಟಗರಿಗಳಿದ್ದಾವೆ. ಅದರ ಅಡಿಯಲ್ಲಿ
5 kg ಹೆಚ್ಚುವರಿ ಅಕ್ಕಿಯನ್ನ ನಾವು ಆ ಫಲಾನುಭವಿಗಳಿಗೆ ಕೊಡ್ತೀವಿ ಅಂತ ಅನ್ನೋದು ಸರ್ಕಾರದ ವಾಗ್ದಾನ. ಮತ್ತು ಅದನ್ನ ನಡೆಸೋದಕ್ಕೆ ಬಂದ್ರು. ನಮ್ಗೆ ಗೊತ್ತಿದೆ, ಕಳೆದ 2-3 ವರ್ಷದ ಹಿಂದೆ ಏನಾಯ್ತು, ಬಹುಶಃ ಚುನಾವಣೆಗಿಂತನೂ ಮುಂಚೆನೆ ಅಂತ ನಾನು ಅಂದ್ಕೋತೀನಿ. ಇದು ಏನೋ ಕೇಂದ್ರ ಸರ್ಕಾರ ತಾನು ಕೊಡಬೇಕಾದಂತಹ ಅಕ್ಕಿಗಿಂತ ಹೆಚ್ಚು ಅಕ್ಕಿಯನ್ನ ಇಲ್ಲಿನ ಸರ್ಕಾರ ಕೇಳಿದಾಗ, ಹಣ ಕೊಟ್ಟು ಕೊಂಡ್ಕೋತೀವಿ ಅಂತ ಹೇಳಿದಾಗ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಿಗದಿ ಮಾಡುವ ಮಾರುಕಟ್ಟೆಯ ದರವನ್ನೇ ಕೊಟ್ಟು ಕೊಂಡ್ಕೋತೀನಿ ಅಂತ ಅಂದಾಗ್ಲೂ ಕೂಡ ಸೆಂಟ್ರಲ್ ಗೌರ್ಮೆಂಟು ಕೊಟ್ಟಿರ್ಲಿಲ್ಲ. ಯಾಕೆ ಅಂತಂದ್ರೆ ಮುಂದೆ ಎಲೆಕ್ಷನ್ ಬರುವಾಗ ಅದು ಇವರಿಗೆ ಫೇವರಬಲ್ ಆಗೋಗತ್ತೆ ಅನ್ನುವಂತಹ ಕುತಂತ್ರವನ್ನ ಕೇಂದ್ರದಲ್ಲಿರುವಂತಹ ಒಕ್ಕೂಟ ಸರ್ಕಾರ ಮಾಡಿತ್ತು. ಆಗ ಈ ಸರ್ಕಾರ ತಗೊಂಡಿರೋ ತೀರ್ಮಾನ ಏನಾಗಿತ್ತು ಅಂತಂದ್ರೆ, ತಾವು ತಮ್ಮ ವಾಗ್ದಾನವನ್ನ ಅಥವಾ ಗ್ಯಾರಂಟಿಯ ಭರವಸೆ ಏನ್ ಕೊಟ್ಟಿದ್ವಿ ಅದನ್ನ ಜಾರಿ ಮಾಡೇ ಮಾಡ್ತೀವಿ. ಹಾಗಾಗಿ 5 kg ಅಕ್ಕಿಯ ಬದಲು ನಿಮ್ಗೆ ಡೈರೆಕ್ಟ್ ನೇರ ನಗದು ವರ್ಗಾವಣೆ ಮಾಡ್ತೀವಿ ಅಂತ 170 ರೂಪಾಯಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಸ್ ಅಂತ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಸೊ ಈ ತರದ ಒಂದು ಕ್ರಮವನ್ನ ಕೈಗೊಂಡಿರುವಂತಹ ಸರ್ಕಾರದ ಮೂಗಿನ ಅಡಿಯಲ್ಲಿ ಈ ಮಟ್ಟದಲ್ಲಿ ಅವ್ಯವಹಾರಗಳಾಗ್ತಾ ಇದ್ದಾವೆ ಅಂದ್ರೆ, ಈಗಾಗಲೇ ನಾವು ಬೇರೆ ಬೇರೆ ಕಡೆ ವರದಿಗಳನ್ನ ನೋಡಿದ್ರೆ ಇಂತಹ ದಾಳಿಗಳು, ದಿಢೀರ್ ದಾಳಿಗಳು ಹಿಂದೂ ಕೂಡ ಆಗಿತ್ತು. ಮತ್ತು ಕೆಲವು ವರದಿಗಳು ಹೇಳುವ ಹಾಗೆ ಇಂತಹ ದಾಳಿಗಳನ್ನ ಮಾಡಿ ಅವರುಗಳನ್ನ ತಪಾಸಣೆ ಮಾಡಿ ಸಿಕ್ಕಿಕೊಂಡಾಗ ಸುಮಾರು 3,300 ಜನರ ಮೇಲೆ ಪ್ರಕರಣಗಳನ್ನು ದಾಖಲೆ ಮಾಡಿದ್ದಾವೆ ಅಂತ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ. ಆದರೆ 3,300 ಜನರ ಮೇಲೆ ಪ್ರಕರಣ ದಾಖಲಾದರೂ ಕೂಡ ಈ ರೀತಿಯ ಡೈವರ್ಟ್ ಆಗುವ ಅಥವಾ ಕಾಳಸಂತೆಯಲ್ಲಿ ಜನರ ಹೊಟ್ಟೆಯ ಹಸಿವನ್ನ ತಣಿಸುವ, ಯಾಕಂದ್ರೆ ಹಸಿವು ಮುಕ್ತ ಕರ್ನಾಟಕ ಅಂತ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿರುವಾಗ ಸರ್ಕಾರ ಘೋಷಣೆ ಮಾಡಿತ್ತು. ಈಗ ಡಿ.ಕೆ. ಶಿವಕುಮಾರ್ ಕೂಡ ಮುಖ ಅಷ್ಟೇ ಬದಲುತ್ತಾನೆ, ಅದೇ ಪಕ್ಷ ಅದೇ ಸರ್ಕಾರ. ಹಾಗಾಗಿ ಅಂತಹದನ್ನೆಲ್ಲವನ್ನ ಮುಂದುವರಿಸಬೇಕಾದಂತಹ ಅನಿವಾರ್ಯ ಅಗತ್ಯ ಇದೆ. ಯಾಕೆಂದ್ರೆ ಜನರನ್ನ ಬಡತನಕ್ಕೆ ನೂಕ್ತಾ ಇರೋದು ಸರ್ಕಾರದ ನೀತಿಗಳು. ಜನರ ತಪ್ಪಿಲ್ಲ ಅಲ್ಲಿ. ಸರ್ಕಾರ ತೆಗೆದುಕೊಳ್ಳುತ್ತಾ ಇರುವಂತಹ ಕಾರ್ಪೊರೇಟ್ ಬಂಡವಾಳಿಗರ ಪರವಾದಂತಹ ನೀತಿಗಳು ಅಥವಾ ಬೆಂಗಳೂರಿನ ಸುತ್ತಮುತ್ತ ಅಥವಾ ಕರ್ನಾಟಕದ ಹಲವು ಕಡೆ ನಡೀತಾ ಇದೆಯಲ್ಲ, ಒಂದು ರೀತಿಯ ಸರ್ಕಾರವೇ ಅತಿಕ್ರಮಿಸಿಕೊಳ್ಳುವ ರೀತಿಯಲ್ಲಿ ಕೃಷಿ ಭೂಮಿಗಳನ್ನ, ಸಾವಿರಾರು ಎಕರೆ ಫಲವತ್ತಾದ ಭೂಮಿಗಳನ್ನ ಇನ್ ದ ನೇಮ್ ಆಫ್ ಇಂಡಸ್ಟ್ರಿಯಲೈಸೇಷನ್, ನಾವು ಕೈಗಾರಿಕೆಯ ಸ್ಥಾಪನೆಯ ವಿರುದ್ಧ ಇಲ್ಲ, ಅಭಿವೃದ್ಧಿಯ ವಿರುದ್ಧ ಇಲ್ಲ, ಆದರೆ ಅಭಿವೃದ್ಧಿಗಾಗಿ ತೆಗೆದುಕೊಳ್ಳುವಂತಹ ಭೂಮಿ ದೊಡ್ಡ ದೊಡ್ಡ ಉದ್ಯಮಿಗಳ ಪಾಲಾಗ್ತಾ ಇದೆ ಮತ್ತು ಅಲ್ಲಿ ರಿಯಲ್ ಎಸ್ಟೇಟ್ ನಡೀತಾ ಇದೆ ಅಂತ ಅನ್ನೋದು ಈಗಾಗಲೇ ದೃಢಪಟ್ಟಿರುವಂತಹ ಅಂಶ. ಹಾಗಾಗಿ ಕೃಷಿ ಭೂಮಿಯನ್ನ ವಶಪಡಿಸ್ಕೊಂಡು ಅದನ್ನು ಮತ್ತೆ ಬಂಡವಾಳಿಗರ ಬಂಡವಾಳ ಸೇರ್ಪಡೆಗೆ ಅವಕಾಶ ಮಾಡುವಂತಹ ನೀತಿ ಒಂದ್ ಕಡೆ ಆದ್ರೆ, ಜನರಿಗೆ ಸ್ವಾವಲಂಬಿಗಳಾಗಿ ಈ ತರದ ಭಾಗ್ಯಗಳ ನೆರಳಲ್ಲಿ ಬದುಕಬೇಕಾದಂತಹ ಅಗತ್ಯ ಇಲ್ಲದೆ ಇರುವಂತಹ ನಿಜವಾದ ಸದೃಢವಾದಂತಹ ಎಕಾನಮಿಯನ್ನ, ಆರ್ಥಿಕತೆಯನ್ನ ಬೆಳೆಸುವಂತಹ ರಾಜಕೀಯ ಇಚ್ಛಾಶಕ್ತಿ ಈ ಪಕ್ಷಗಳಿಗೆ ಮತ್ತು ಅದರ ಸರ್ಕಾರಗಳಿಗೆ ಇಲ್ಲದೆ ಇರುವ ಕಾರಣಕ್ಕಾಗಿ ಜನ ಬಡತನ, ದಾರಿದ್ರ್ಯ, ದಟ್ಟ ದಾರಿದ್ರ್ಯಕ್ಕೆ ನೂಕಲ್ಪಡ್ತಿದ್ದಾರೆ. ಹಾಗಾಗಿ ಇಂತಹ ಭಾಗ್ಯಗಳ ಅನಿವಾರ್ಯತೆ ಇದೆ ಮತ್ತು ಅವರೇ ದುಡಿದು ಸಂಪಾದನೆ ಮಾಡಿದಂತಹ, ಅಂದ್ರೆ ಸರ್ಕಾರಕ್ಕೆ, ದೇಶಕ್ಕೆ, ಈ ನೆಲಕ್ಕೆ ಸಂಪತ್ತನ್ನ ಸೃಷ್ಟಿ ಮಾಡಿ ಕೊಟ್ಟಂತವರಿಗೆ ವಾಪಸ್ ಕೊಡ್ತಾ ಇರುವ ಸಣ್ಣ ಕಿಂಚಿತ್ತು ಇದು ಅಷ್ಟೇನೆ. ಆದ್ರೆ ಇಲ್ಲಿಯೂ ಕೂಡ ಇಷ್ಟು ದೊಡ್ಡ ಮಟ್ಟದ ಅಕ್ರಮಗಳು ನಡೀತಾ ಇದೆ ಅಂತ ಅನ್ನುವಾಗ 35,000 ಖಾಲಿ ಚೀಲ ಒಂದ್ ಕಡೆ ಸಿಕ್ಕತ್ತೆ, ಎಲ್ಲಿಗೋ ಒಂದ್ ಕಡೆ 36 ಕ್ವಿಂಟಾಲ್ ಹೆಚ್ಚುವರಿ ಹೋಗ್ಬಿಡ್ತದೆ ಅಂತ ಅನ್ನೋದು ಇಲಾಖೆಗೆ ಗೊತ್ತಾಗಲ್ವಾ? ಪ್ರಮುಖ ಅಧಿಕಾರಿಗಳಿಗೆ ಗೊತ್ತಾಗಲ್ವಾ? ಖಂಡಿತ ಇವ್ರು ಯಾರ ಗಮನಕ್ಕೆ ಇಲ್ದೇನೆ ಇದಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಲೆಕ್ಕಾಚಾರದ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು 1.28 ಕೋಟಿ ಅಂತ್ಯೋದಯ ಈ ಅನ್ನ ಯೋಜನೆಯ ಫಲಾನುಭವಿ ಕುಟುಂಬಗಳಿದ್ದಾವೆ. ಅಂದ್ರೆ ಸುಮಾರು 4.48 ಕೋಟಿ ಫಲಾನುಭವಿಗಳು ಆಗ್ತಾರೆ ಅಂತ ಕೆಲವು ವರದಿಗಳು ಹೇಳ್ತವೆ. ಹಾಗಾಗಿ ಹಸಿವು ಮುಕ್ತ ಕರ್ನಾಟಕದ ಘೋಷಣೆ ಇದೆಯಲ್ಲ, ಇದು ಕೇವಲ ಘೋಷಣೆಯಾಗಿ ಉಳಿಬಾರ್ದು ಅಂತ ಅಂದ್ರೆ ಸರ್ಕಾರ ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಲೋಕಾಯುಕ್ತರ ಕೆಲಸ ಅದು, ರೈಡ್ ಮಾಡಿದ್ರು, ಸುದ್ದಿ ಬಂತು, 3 ದಿನ ಆದ ತಕ್ಷಣ ಈ ಸುದ್ದಿ ಮರ್ತೋಗ್ತದೆ, ಇನ್ನೊಂದೇನೋ ಸುದ್ದಿ ಬರ್ತದೆ ಅಂತ ಹೇಳುವ ರೀತಿಯಲ್ಲಿ
ಗಣನೆಯಲ್ಲಿ ತಗೊಳ್ಳಾರ್ದೇನೆ ಹೊಸ ಸರ್ಕಾರ ಬಂದಿದೆಯಲ್ಲ, ಅದೇ ಪಕ್ಷದ ಮತ್ತೊಂದು ಮುಖಗಳು ಬಂದಿದಾರಲ್ಲ, ದಯವಿಟ್ಟು ಇದನ್ನ ಗಂಭೀರವಾಗಿ ತಗೋಬೇಕು. ಹಾಗಾಗಿ ಜನರ ಹೊಟ್ಟೆಗೆ ಹೊಡೆದು ಅನ್ನವನ್ನ ಕಸಿದುಕೊಳ್ಳುವಂತಹ ಅತ್ಯಂತ ಖಂಡನಾರ್ಹ ಕೆಲಸ ಮಾಡ್ತಾ ಅಂತವರಿಗೆ ಎಕ್ಸೆಂಪ್ಲರಿ ಶಿಕ್ಷೆಯನ್ನ ಕೊಟ್ಟು ಇಂಥದ್ದೊಂದು ಆಗದೆ ಇದ್ದಾಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಇವತ್ತು ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಗರ್ಭಿಣಿಯರು ಅನಿಮಿಯಾದಿಂದ ನರಳ್ತಾರೆ, ಮಕ್ಕಳು ಅನಿಮಿಯಾದಿಂದ ನರಳ್ತಾರೆ, ಪೌಷ್ಟಿಕಾಂಶದ ಕೊರತೆಯಿಂದ ಗರ್ಭಿಣಿಯರ ಸಾವಾಗ್ತಾ ಇದೆ. ಇಂಥದ್ದೆಲ್ಲ ಆಗುವಾಗ ಮಾಡಬೇಕಾದಂತಹ ಕೆಲಸ ಇಂತಹ ಕಾಳಸಂತೆ ವ್ಯವಹಾರಗಳನ್ನ ಕಟ್ಟುನಿಟ್ಟಾಗಿ ನಿರ್ವಹಣೆ ಮಾಡಬೇಕಾಗಿರೋದು, ನಿಯಂತ್ರಣ ಮಾಡಿ ನಿರ್ಮೂಲನೆ ಮಾಡಬೇಕಾಗಿರೋದು. ಹಾಗಾಗಿ ಸುದ್ದಿ ಕೇಳಿದಾಗ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಈ 4 ಮಾತುಗಳನ್ನ ಆಡಿದ್ದೀನಿ. ಬಹುಶಃ ಇಲ್ಲಿ ನಮ್ಮದು ಜವಾಬ್ದಾರಿ ಇದೆ, ಸರ್ಕಾರವನ್ನ ಪ್ರಶ್ನೆ ಮಾಡೋ ಅಂಥದ್ದು. ಆ ಜವಾಬ್ದಾರಿಯಿಂದ ನಾವ್ಯಾವತ್ತೂ ಹಿಂದೆಗೆಯೋದು ಬೇಡ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಇವತ್ತಿನ ಮಾತಿಗೆ ವಿರಾಮ ಕೊಡ್ತೀನಿ. ಹೋಗುವುದಕ್ಕಿಂತ ಮುಂಚೆ ನೀವಿನ್ನು ಸಬ್ಸ್ಕ್ರೈಬರ್ ಆಗಿಲ್ಲದೆ ಇದ್ರೆ ಇದೊಂದು ಸ್ವತಂತ್ರ ಮಾಧ್ಯಮ, ಜನಪರವಾದಂತಹ ಮಾಧ್ಯಮ. ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನ ನೀವು ಪ್ರೆಸ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬರ್ಸ್ ಆಗ್ತೀರಿ. ಹಾಗೇನೆ ಜಾಯಿನ್ ಅನ್ನುವ 4 ಸಂಖ್ಯೆ ಇದೆ, 4 ಅಕ್ಷರಗಳಿದಾವೆ. ಅದನ್ನ ಪ್ರೆಸ್ ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ ಒಂದು ಸ್ವಾವಲಂಬಿ ಸ್ವತಂತ್ರ ಮಾಧ್ಯಮದ ಜೊತೆಗೆ ನೀವು ಕೈ ಜೋಡಿಸಿ ಅಂತ. ನಮಸ್ಕಾರ.